ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ಯುವರ್ ರಿಲೇಶನ್ಶಿಪ್, ಇಸ್ ಇಟ್ ಸೋಲ್ಮೇಟ್, ಕಾರ್ಮಿಕ್ ಆರ್ ಟ್ವಿನ್ ಫ್ಲೇಮ್? ಆ ಥರ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ರಿಲೇಶನ್ಶಿಪ್ಪು ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆಯಾ, ಅಥವಾ ಕಾರ್ಮಿಕ್ ಕನೆಕ್ಷನ್ ಇದೆಯಾ, ಅಥವಾ ಟ್ವಿನ್ ಫ್ಲೇಮ್ನಲ್ಲಿದೆಯಾ? ಆ ಥರ ನೋಡೋಣ. ಇಲ್ಲಿ 3 ಪೈಲ್ ಇದೆ. ಪೈಲ್ ನಂಬರ್ 1 ಎ, ಪೈಲ್ ನಂಬರ್ 2 ಬಿ, ಪೈಲ್ ನಂಬರ್ 3 ಸಿ. ಆ ಥರ 3 ಪೈಲ್ ಮಾಡಿದ್ದೀನಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ. ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೆ, ಯಾವ ಕಲರ್ ಅಟ್ರಾಕ್ಟ್ ಆಗುತ್ತೆ, ಆ ಪೈಲ್ ಆರಿಸ್ಕೊಳ್ಳಿ. ಮತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈಗ ರೀಡಿಂಗ್ ಶುರು ಮಾಡೋಣ. ಹಲೋ ಪೈಲ್ ನಂಬರ್ ಎ, ನೀವು ಈ ಆರೆಂಜ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಇದಕ್ಕೆ ಏನ್ ಮೆಸೇಜ್ ಇದೆ ನೋಡೋಣ. ಯು ಚೇಂಜ್ಡ್ ಮೈ ಲೈಫ್, ಆ ಥರ ಇದೆ. ಇದಕ್ಕೆ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ನಿಮ್ಮ ರಿಲೇಶನ್ಶಿಪ್ನಲ್ಲಿ ಸೋಲ್ಮೇಟ್, ಕಾರ್ಮಿಕ್ ಆರ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆಯಾ? ಆ ಥರ ನೋಡಿದಾಗ ಇಲ್ಲಿ ದಿ ಡೆವಿಲ್ ಕಾರ್ಡ್, ಪೇಜ್ ಆಫ್ ವ್ಯಾಂಡ್ಸ್, ಮತ್ತೆ ಏಸ್ ಆಫ್ ಕಪ್ಸ್. ಇದೊಂದು ನಿಮ್ಮ ಪರ್ಸನ್ ಎನರ್ಜಿ ಆಗಿರುತ್ತೆ. ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್. ಈ ಒಂದು ರಿಲೇಶನ್ಶಿಪ್ನಲ್ಲಿ ಏನ್ ಕನೆಕ್ಷನ್ ಇದೆ ಆ ಥರ ನೋಡಿದಾಗ ಇದು ನಿಮ್ಮ ಪರ್ಸನ್ ಎನರ್ಜಿ ಆಗಿರೋದ್ರಿಂದ ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ, ದಿ ಡೆವಿಲ್. ಇಲ್ಲಿ ನಿಮ್ಮ ಪರ್ಸನ್ ಮೆಟೀರಿಯಲಿಸ್ಟಿಕ್ ಆಗಿರಬಹುದು. ಪೇಜ್ ಆಫ್ ವ್ಯಾಂಡ್ಸ್, ಅವರು ಒಂದೊಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ಅವರ ಜಾಬ್ನ ಅವರು ತುಂಬಾ ಇಷ್ಟಪಡ್ತಾರೆ. ಈಸ್ ವೆರಿ ಹಾರ್ಡ್ ವರ್ಕಿಂಗ್, ಆ ಥರನೂ ಹೇಳುತ್ತೆ. ಇಲ್ಲಿ ಏಸ್ ಆಫ್ ಕಪ್ಸ್ ಏನ್ ಹೇಳುತ್ತೆ, ನಿಮ್ ಬಗ್ಗೆ ಅವ್ರಿಗೆ ತುಂಬಾ ಪ್ರೀತಿ ಇದೆ, ಆ ಥರನೂ ತೋರಿಸ್ತಾ ಇದೆ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಆದ್ರೆ ಕೆಲವು ನೆಗೆಟಿವಿಟೀಸ್ ಕಾಣ್ತಾ ಇದೆ. ಇಲ್ಲಿ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಇರಬಹುದು. ಕಿಂಗ್ ಆಫ್ ಸಾರ್ಟ್ಸ್, ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ ಪರ್ಸನ್ ಒಂದು ಪ್ಯಾಷನೇಟ್ ಆಗಿದ್ದಾರೆ ಅನ್ನೋದನ್ನು ಹೇಳುತ್ತೆ. ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ, ಆದ್ರೆ ಕೆಲವು ನೆಗೆಟಿವ್ ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ಒಂದು ಏನಿದೆ ನೋಡೋಣ. ನೀವು ಹೇಗಿದ್ದೀರಾ, ಯಾವ ಎನರ್ಜಿನಲ್ಲಿದ್ದೀರಾ ಆ ಥರ ನೋಡಿದಾಗ ಇಲ್ಲಿ ದಿ ಹೇರೋಫೆಂಟ್, ಕಿಂಗ್ ಆಫ್ ಕಪ್ಸ್, ಇಲ್ಲಿ 2 ಆಫ್ ಕಪ್ಸ್. ವಾವ್, ನಿಮ್ಮ ಎನರ್ಜಿ ನೋಡಿದಾಗ ಇಲ್ಲಿ ಏನ್ ಹೇಳುತ್ತೆ ಕಾರ್ಡ್ಸ್, ನೀವೊಂದು ಸ್ಪಿರಿಚುವಲ್ ಆಗಿರಬಹುದು, ಫುಲ್ ಆಫ್ ಎಮೋಷನಲ್ ಫೀಲಿಂಗ್ಸ್ ಈ ರಿಲೇಶನ್ಶಿಪ್ ಬಗ್ಗೆ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತ ಹೇಳ್ತಾ ಇದೆ. 2 ಆಫ್ ಕಪ್ಸ್. ನಿಮ್ಮ ಈ ಭಾವನೆಗಳು ಈ ರಿಲೇಶನ್ಶಿಪ್ನ ಒಂದು ಸೋಲ್ಮೇಟ್ ಕನೆಕ್ಷನ್ಗೆ ತಗೊಂಡು ಹೋಗುತ್ತೆ. ಒಂದು ಕಮಿಟ್ಮೆಂಟ್ ಇದೆ, ಇಲ್ಲಿ ಬ್ಲೆಸ್ಸಿಂಗ್ಸ್ ಇದೆ, ಕಮಿಟ್ಮೆಂಟ್ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜೀಸ್ ಇರಬಹುದು, ಆದ್ರೆ ಈ ನಿಮ್ಮ ಪ್ರೀತಿ ಮುಂದೆ ಅದು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಯಾಕೆಂದ್ರೆ ನಿಮ್ಮ ಎನರ್ಜಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾವುದೇ ಸಮಸ್ಯೆಗಳು ಬಂದ್ರೂ ಅದನ್ನ ನಿವಾರಿಸಿಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನೋದನ್ನ ಹೇಳ್ತಾ ಇದೆ ಈ ಕಾರ್ಡ್ಸ್. ಆದ್ರಿಂದ ಯಾರೇ ಇದಕ್ಕೆ ಅಡ್ಡ ಬಂದ್ರೂ ನೀವು ಆ ಸಮಸ್ಯೆಗಳನ್ನ ನಿವಾರಿಸಿ ಇಲ್ಲಿ ಒಂದು ಹ್ಯಾಪಿ ಫ್ಯಾಮಿಲಿ ಆಗಿ ಮುಂದುವರಿತಾ ಹೋಗುತ್ತೆ ನಿಮ್ಮ ಕನೆಕ್ಷನ್. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಮುಂದೆ ಒಂದು ಸಕ್ಸಸ್ ಇದೆ ಅನ್ನೋದನ್ನ ತೋರಿಸುತ್ತೆ. ಆದ್ರಿಂದ ಇದಕ್ಕೆ ಏನ್ ಬ್ಲೆಸ್ಸಿಂಗ್ಸ್ ಇದೆ ಮುಂದೆ ನೋಡೋಣ. ಏನ್ ಗೈಡೆನ್ಸ್ ಇದೆ, ಏನ್ ಬ್ಲೆಸ್ಸಿಂಗ್ಸ್ ಕೊಡುತ್ತೆ ಟ್ಯಾರೋ ಕಾರ್ಡ್ಸ್ ಅಂತ ನೋಡೋಣ. ವಾವ್, ದಿ ಸನ್ ಕಾರ್ಡ್, ನೈಟ್ ಆಫ್ ಪೆಂಟಕಲ್ಸ್, ದಿ ಚಾರಿಯಟ್ ಕಾರ್ಡ್,
ಏಸ್ ಆಫ್ ಪ್ಯಾಂಟಿಕಲ್ಸ್ ನಿಮ್ಗೇನ್ ಹೇಳ್ತಾ ಹೋಗುತ್ತೆ ಅಂತಂದ್ರೆ, ಇಲ್ಲಿ ದಿ ಸನ್ ಕಾರ್ಡ್ ಇರೋದ್ರಿಂದ ಮೊದಲೇ ನಾನು ಹೇಳಿದೆ ಸಕ್ಸಸ್ ಇದೆ, ಈ ಒಂದು ರಿಲೇಶನ್ಶಿಪ್ ನಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಯಾವುದೇ ಪ್ರಾಬ್ಲಮ್ಸ್ ಬರಲಿ, ಇಲ್ಲಿ ಏಸ್ ಆಫ್ ಪ್ಯಾಂಟಿಕಲ್ಸ್, ನೈಟ್ ಆಫ್ ಪ್ಯಾಂಟಿಕಲ್ಸ್, ನಿಮ್ಗೊಂದು ಅಬಂಡೆನ್ಸ್ ಇದೆ, ಒಂದು ಪ್ರಾಸ್ಪ್ಯಾರಿಟಿ ಇದೆ. ಯಾವ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಮುಂದೆ ಬರಲ್ಲ ನಿಮ್ ಲೈಫಲ್ಲಿ, ಆ ತರ ತೋರಿಸ್ತಾ ಇದೆ. ಆದ್ರಿಂದ ಯು ಆರ್ ದಿ ಲೀಡರ್ ಆ ತರ ಹೇಳ್ತಾ ಇದೆ. ಯು ವಿಲ್ ಕ್ರಿಯೇಟ್ ಮ್ಯಾಜಿಕಲ್ ಟಚ್ ಇನ್ ಯುವರ್ ರಿಲೇಶನ್ಶಿಪ್ ಅನ್ನೋದನ್ನು ಹೇಳ್ತಾ ಇದೆ. ದಿ ಚಾರಿಯಟ್ ಕಾರ್ಡ್ ಇರೋದ್ರಿಂದ ಇದೊಂದನ್ನ ಸಕ್ಸಸ್ ಆಗಿ ನೀವು ನಡೆಸ್ಕೊಂಡು ಹೋಗ್ತೀರಾ. ನಿಮ್ ಪರ್ಸನ್ ಎನರ್ಜಿ ಏನೇ ಇರಬಹುದು, ಯಾವುದೇ ಸಮಸ್ಯೆಗಳಿರಬಹುದು, ಏನೇ ಬ್ಯಾಡ್ ಎನರ್ಜೀಸ್ ಇರಬಹುದು, ನಿಮ್ ಮುಂದೆ ಏನು ನಡೆಯಲ್ಲ ಅನ್ನೋದನ್ನ ಹೇಳತ್ತೆ. ಇದೊಂದು ಸ್ಟ್ರಾಂಗ್ ಸೋಲ್ಮೇಟ್ ಕನೆಕ್ಷನ್ ಆಗಿ ತೋರಿಸ್ತಾ ಇದೆ ಇದು. ಆದ್ರಿಂದ ಆ ಥರ ಕಾರ್ಡ್ಸ್ಗಳಲ್ಲಿ ಬಂದಿದೆ. ಇಲ್ಲೊಂದು ಸ್ಟ್ರಾಂಗ್ ಸೋಲ್ಮೇಟ್ ಕನೆಕ್ಷನ್ ಇದೆ. ಆದ್ರಿಂದ ಈ ರಿಲೇಶನ್ಶಿಪ್ ಒಂದು ಸ್ಟ್ರಾಂಗ್ ಸೋಲ್ಮೇಟ್ ಕನೆಕ್ಷನ್ ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಡೆಫಿನೆಟ್ಲಿ ಒಂದು ಕಮಿಟ್ಮೆಂಟ್ ಇದೆ, ಮ್ಯಾರೇಜ್ ಇದೆ, ಒಂದು ಹ್ಯಾಪಿ ಫ್ಯಾಮಿಲಿ ಇದೆ ಮುಂದೆ ಅನ್ನೋದನ್ನ ಹೇಳ್ತಾ ಇದೆ ಈ ಕಾರ್ಡ್ಸ್. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಕೊಡುತ್ತೆ ನೋಡೋಣ. ಒರಾಕಲ್ ಕಾರ್ಡ್ಸ್ ಏನ್ ಗೈಡೆನ್ಸ್ ಕೊಡಬಹುದು ಆ ಥರ ನೋಡಿದಾಗ, ಟೇಕಿಂಗ್ ರಿಸ್ಕ್ಸ್, forgiveness, action. Bottom of the deck, community. ಇಲ್ಲಿ ಅಗೇನ್ ಕಮ್ಯುನಿಟಿ ಒಂದು ಕಮಿಟ್ಮೆಂಟ್ ಹೇಳುತ್ತೆ. ಆದ್ರಿಂದ ಯಾವುದೇ ಒಂದು ಬ್ಯಾಡ್ ಎನರ್ಜಿ ಇರಬಹುದು, ನಿಮ್ ಪರ್ಸನ್ ಇಲ್ಲಿ ಒಂದು ರಿಸ್ಕ್ ತಗೊಂಡು ಒಂದು ಆಕ್ಷನ್ ತಗೋತಾರೆ ಅನ್ನೋದನ್ನ ಹೇಳುತ್ತೆ. ಫರ್ಗಿವ್ನೆಸ್. ಆದ್ರಿಂದ ಯಾವುದೇ ಒಂದು ಬ್ಯಾಡ್ ಎನರ್ಜಿ ಇರಬಹುದು, ಇಲ್ಲಿ ಥರ್ಡ್ ಪಾರ್ಟಿ ಒಂದು ಕನೆಕ್ಷನ್ ಇರಬಹುದು, ಇಲ್ಲೊಂದು ಫರ್ಗಿವ್ನೆಸ್ ಇದೆ. ಈ ರಿಲೇಶನ್ಶಿಪ್ ಮುಂದೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ ಎಲ್ಲ ಕಾರ್ಡ್ಸ್. ನಿಮ್ ಮೆಸೇಜೇ ಆ ತರ ಬಂದಿದೆ ನಿಮ್ಗೆ. ಯು ಚೇಂಜ್ಡ್ ಮೈ ಲೈಫ್ ಆ ತರ ಇದೆ. ಫೈರ್ ಮ್ಯಾಜಿಕ್, ಸನ್ ಅಂಡ್ ಸ್ಟಾರ್ಸ್, ಮತ್ತೆ ಗಿವ್ ಲವ್. ಬಾಟಮ್ ಆಫ್ ದಿ ಡೆಕ್, ಕ್ಲೆನ್ಸಿಂಗ್ ಬಾಡಿ ಅಂಡ್ ಸ್ಪಿರಿಟ್. ಇದೇನು ಹೇಳ್ತಾ ಹೋಗುತ್ತೆ ಅಂದ್ರೆ, ಒಂದು ಫೈರ್ ಮ್ಯಾಜಿಕ್, ಒಂದು ಫೈರ್ ಎನರ್ಜಿ ಇರಬಹುದು ನಿಮ್ಮ ಲೈಫಲ್ಲಿ. ನಿಮ್ಮ ಈ ರಿಲೇಶನ್ಶಿಪ್ ನಲ್ಲಿ ಒಂದು ಪ್ಯಾಷನ್ ಇದೆ, ಒಂದು ಫೈರ್ ಮ್ಯಾಜಿಕ್ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಸನ್ ಅಂಡ್ ಸ್ಟಾರ್ಸ್, ನಿಮ್ ಮೊದಲೇ ಒಂದು ಸನ್ ಕಾರ್ಡ್ ಬಂದಿತ್ತು, ಇಲ್ಲೊಂದು ಸಕ್ಸಸ್ ಆಗಿ ನಡೆಯುತ್ತೆ. ಯುವರ್ ಸ್ಟಾರ್ಸ್ ವಿಲ್ ಶೈನ್ ಅನ್ನೋದನ್ನು ಹೇಳುತ್ತೆ. ಆದ್ರಿಂದ ಗಿವ್ ಲವ್. ಈ ರಿಲೇಶನ್ಶಿಪ್ ನಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಕೆಲವು ಇಂಟ್ಯೂಟಿವ್ ಕಾರ್ಡ್ಸ್ ಏನ್ ಹೇಳ್ಬೋದು, ಏನ್ ಮೆಸೇಜ್ ಕೊಡ್ಬೋದು ಆ ಥರ ನೋಡೋಣ. ಕೆಲವು ಮೆಸೇಜಸ್ ನೋಡೋಣ. ದೇರ್ ಈಸ್ ಫ್ಯಾಮಿಲಿ ಸೆಲೆಬ್ರೇಷನ್, ಒಂದು ಕಮಿಟ್ಮೆಂಟ್ ಇದೆ ಅಂತ ಹೇಳಿದೆ ಆಗ್ಲೇ ನಾನು. ಹ್ಯಾವ್ ಫೇತ್, ಯು ಆರ್ ಕೇಪಬಲ್ ಆಫ್ ಗ್ರೇಟ್ ಥಿಂಗ್ಸ್. ಮತ್ತೆ ಅವಾಯ್ಡ್ ಆರ್ಗ್ಯುಮೆಂಟ್ಸ್, ಇಟ್ ಇಂಪ್ರೂವ್ಸ್ ಯುವರ್ ಪೀಸ್ ಆಫ್ ಮೈಂಡ್. ದೇರ್ ಈಸ್ ಎಟರ್ನಲ್ ಲವ್, ವಿ ಆರ್ ಟುಗೆದರ್. ಮತ್ತೆ ಯುವರ್ ಡ್ರೀಮ್ ಕ್ಯಾನ್ ಕಮ್ ಟ್ರೂ. ಮ್ಯಾರೇಜ್ ಹೇಳ್ತಾ ಇದೆ. ಆದ್ರಿಂದ ಕೆಲವು ಸರಿ ಈ ಮೆಸೇಜ್ಗಳನ್ನ ನೀವು ನಂಬೇಕಾಗತ್ತೆ. ದೇರ್ ಈಸ್ ಫ್ಯಾಮಿಲಿ ಸೆಲೆಬ್ರೇಷನ್, ಮ್ಯಾರೇಜ್, ಹ್ಯಾವ್ ಫೇತ್, ಯು ಆರ್ ಕೇಪಬಲ್ ಆಫ್ ಗ್ರೇಟ್ ಥಿಂಗ್ಸ್. ಅವಾಯ್ಡ್ ಆರ್ಗ್ಯುಮೆಂಟ್ಸ್ ಆ ಥರನೂ ಹೇಳತ್ತೆ. ಕೆಲವು ಸರಿ ಇಲ್ಲಿ ಡೆವಿಲ್ ಕಾರ್ಡ್ ಅವೆಲ್ಲ ಬಂದಿರೋದ್ರಿಂದ ಯಾವುದೇ ಒಂದು ಆರ್ಗ್ಯುಮೆಂಟ್ಸ್ ಬಂದಾಗ ನೀವು ಅದನ್ನ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ, ಸೊ ದಟ್ ಇಟ್ ಇಂಪ್ರೂವ್ಸ್ ಯುವರ್ ಪೀಸ್ ಆಫ್ ಮೈಂಡ್. ದೇರ್ ಈಸ್ ಎಟರ್ನಲ್ ಲವ್,
ವಿ ಆರ್ ಟುಗೆದರ್ ಆ ಥರ ಹೇಳ್ತಾ ಇದೆ. ಯು ಚೇಂಜ್ಡ್ ಮೈ ಲೈಫ್. ಯುವರ್ ಡ್ರೀಮ್ ಕ್ಯಾನ್ ಕಮ್ ಟ್ರೂ. ಸೊ there is marriage, there is celebration, there is commitment. Yours is soulmate connection. ಆ ಥರ ಇಲ್ಲಿ ಕಾರ್ಡ್ಸ್ಗಳೆಲ್ಲ ಹೇಳ್ತಾ ಇದೆ. ಆದ್ರಿಂದ ನಿಮ್ ಲೈಫ್ ಹೀಗೆ ಚೆನ್ನಾಗಾಗುತ್ತೆ ಮುಂದೆ ಅನ್ನೋದನ್ನ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ ಬಿ, ನಿಮ್ಮ ಮೆಸೇಜ್ ನೋಡೋಣ ಏನ್ ಹೇಳುತ್ತೆ. ಫರ್ಗೆಟ್ ಅಬೌಟ್ ದಿ ಪಾಸ್ಟ್, a new start is on its way. ಆ ಥರ ಮೆಸೇಜ್ ಬಂದಿದೆ ನಿಮಗೆ. ನಿಮ್ಮ ಕಾರ್ಡ್ಸ್ ಏನ್ ಹೇಳುತ್ತೆ ಇಲ್ಲಿ, ನಿಮ್ಮ ಪರ್ಸನ್ ಎನರ್ಜಿ ನೋಡೋಣ. ನಿಮ್ಮ ರಿಲೇಶನ್ಶಿಪ್ನಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇದೆಯಾ, ಕಾರ್ಮಿಕ್ ಕನೆಕ್ಷನ್ ಇದೆಯಾ, ಟ್ವಿನ್ ಫ್ಲೇಮ್ನಲ್ಲಿ ಇದ್ದೀರಾ, ಆ ಥರ ನೋಡೋಣ. ದಿ ಸನ್ ಕಾರ್ಡ್, 2 of Wands, ಇಲ್ಲಿ 9 of Pentacles, 4 of Pentacles. ಇಲ್ಲಿ ಏನ್ ಹೇಳುತ್ತೆ, ನಿಮ್ ಪರ್ಸನ್ ಏನ್ ಎನರ್ಜಿನಲ್ಲಿದ್ದಾರೆ ಆ ಥರ ನೋಡಿದಾಗ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅವರು ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ ಬಾಟಮ್ ಆಫ್ ದಿ ಡೆಕ್. ಆದ್ರಿಂದ ಇದೊಂದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ನೂ ಇರಬಹುದು. ದಿ ಸನ್ ಕಾರ್ಡ್ ಇರೋದ್ರಿಂದ ಮುಂದೆ ನಿಮ್ಮ ಪರ್ಸನ್ದು ಫ್ಯೂಚರ್ ತುಂಬಾ ಚೆನ್ನಾಗಿದೆ ಆ ತರನು ಹೇಳ್ತಾ ಇದೆ. ದೇರ್ ಇಸ್ ಬ್ರೈಟ್ ಫ್ಯೂಚರ್. ಅವ್ರು ಇಲ್ಲೊಂದು ಸ್ಟೈಲಿಶ್ ಪರ್ಸನ್ನೂ ಆಗಿರಬಹುದು ಆ ತರ ಹೇಳ್ತಾ ಇದೆ. ಆದ್ರಿಂದ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಟ್ ಪ್ರೆಸೆಂಟ್ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಇದಕ್ಕೆ ನಿಮ್ಮ ಎನರ್ಜಿ ಏನಿದೆ ನೋಡೋಣ. ನಿಮ್ಮ ಎನರ್ಜಿ ನೋಡಿದಾಗ ಇಲ್ಲಿ 6 of Swords, 8 of Wands, ಇಲ್ಲಿ 3 of Swords, bottom of the deck, 2 of Swords. ಇಲ್ಲಿ ನಿಮ್ಮ ಎನರ್ಜಿ ಏನ್ ತೋರಿಸ್ತಾ ಇದೆ ಅಂತಂದ್ರೆ, ನೀವು ಯಾವುದೋ ಒಂದು ಹಳೆ ರಿಲೇಶನ್ಶಿಪ್ ಬಗ್ಗೆ ಮೂವ್ ಆನ್ ಆಗಿರಬಹುದು ಅಥವಾ ಬ್ರೇಕಪ್ ಆಗಿರಬಹುದು. ಇಲ್ಲೊಂದು ಇಂಬ್ಯಾಲೆನ್ಸ್ ತೋರಿಸ್ತಾ ಇದೆ ನಿಮ್ಮ ಎನರ್ಜಿನಲ್ಲಿ. ಮನಸ್ಸಿಗೆ ಅಷ್ಟೊಂದು ಸಂತೋಷ ಇಲ್ಲ ನಿಮ್ಮಲ್ಲಿ, ಆ ಥರ ಎನರ್ಜಿಗಳು ಬಂದಿದೆ ಇಲ್ಲಿ. ಹಿಂದಿನ ಕೆಲವು ಕಹಿ ನೆನಪುಗಳಿರಬಹುದು ನಿಮಗೆ. ಆದ್ರಿಂದ ಮನಸ್ಸು ಒಂದು ಸ್ಥಿಮಿತದಲ್ಲಿ ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಆದ್ರೆ ಇಲ್ಲಿ ನಿಮ್ಗೊಂದು ಹೊಸ ಪ್ರಪೋಸಲ್ ಬಂದಿದೆ. ನಿಮ್ ಪರ್ಸನ್ ನಿಮ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದ್ದಾರೆ ಅನ್ನೋದನ್ನ ಅವರ ಎನರ್ಜಿ ತೋರಿಸ್ತಾ ಇದೆ. ಆದ್ರೆ ಇಲ್ಲಿ ನಿಮ್ಗೊಂದು ಮೆಸೇಜ್ ಇಲ್ಲಿ ಬಂದಿರೋದ್ರಿಂದ ಆ ತರನೇ ಕಾರ್ಡ್ಸ್ ಬರ್ತಾ ಇದೆ ನಿಮ್ಗೆ. ಫರ್ಗೆಟ್ ಅಬೌಟ್ ದಿ ಪಾಸ್ಟ್, ಅ ನ್ಯೂ ಸ್ಟಾರ್ಟ್ ಈಸ್ ಆನ್ ಇಟ್ಸ್ ವೇ. ಆದ್ರಿಂದ ಕೆಲವು ನಿಮ್ಮ ಎನರ್ಜಿಗಳು ಇಲ್ಲಿ ತುಂಬಾ ಡಲ್ ಆಗಿ ಕಾಣ್ತಾ ಇದೆ, ತುಂಬಾ ನೋವಲ್ಲಿದ್ದೀರಾ ಆ ಥರನೂ ಕಾಣ್ತಾ ಇದೆ. ಆದ್ರಿಂದ ಅದನ್ನೆಲ್ಲ ಮರೆತು ನೀವು ಹೊಸ ಬಿಗಿನಿಂಗ್ ಕಡೆ ಗಮನ ಕೊಡಬೇಕಾಗುತ್ತೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ಮತ್ತೊಂದು ಕಾರ್ಡ್ ಬಿತ್ತು ನೋಡಿ, ಮೂನ್ ಕಾರ್ಡ್. ಇದನ್ನು ಮನಸ್ಸಿನ ಅಶಾಂತಿ ತೋರಿಸುತ್ತೆ. ಆದ್ರಿಂದ ಮುಂದೆ ಇದಕ್ಕೊಂದು ಬ್ಲೆಸ್ಸಿಂಗ್ಸ್ ನೋಡೋಣ ಏನಿದೆ. ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ, ಏನ್ ಗೈಡೆನ್ಸ್ ಕೊಡುತ್ತೆ ನಿಮ್ಗೆ. ನಿಮ್ಮಿಬ್ರಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆಯಾ, ಟ್ವಿನ್ ಫ್ಲೇಮ್ನ ಅಥವಾ ಕಾರ್ಮಿಕ್ ಕನೆಕ್ಷನ್ನ ಆ ಥರ ನೋಡೋಣ ಏನಿದೆ ಅಂತ. ಇಲ್ಲಿ ಏಸ್ ಆಫ್ ಕಪ್ಸ್, ವಾವ್, ಪೇಜ್ ಆಫ್ ಸಾರ್ಟ್ಸ್, 2 of Cups, bottom of the deck, 3 of Pentacles. ಇಲ್ಲಿ ನಿಮ್ಮ ಎನರ್ಜಿ ಸ್ವಲ್ಪ ಸ್ಯಾಡ್ ಆಗಿರೋದ್ರಿಂದ ನೀವು ಮುಂದೆ ನಿಮಗೆ ಒಳ್ಳೆ ದಿನಗಳಿದೆ. ನಿಮಗೆ ಏಸ್ ಆಫ್ ಕಪ್ಸ್, ನಿಮ್ಮ ಲೈಫಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ.
ಇದೊಂದು ಕಮಿಟ್ಮೆಂಟ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಪೇಜ್ ಆಫ್ ಸೋರ್ಟ್ಸ್ ಏನ್ ಹೇಳುತ್ತೆ, ನೀವು ಸ್ವಲ್ಪ ಇಮ್ಮೆಚ್ಯೂರ್ ಆಗಿದ್ದೀರಾ ಅನ್ನೋದನ್ನು ಹೇಳುತ್ತೆ. ಆದ್ರಿಂದ ಬಿ ಪಾಸಿಟಿವ್. ಮುಂದೆ ನಿಮ್ ಲೈಫ್ ಅಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಅದೊಂದು ಕಮಿಟ್ಮೆಂಟ್ ತಗೊಳ್ಬಹುದು, ಅಲ್ಲಿ ಒಂದು ಸ್ಟ್ರಾಂಗ್ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಆದ್ರಿಂದ ನಿಮ್ಮ ಯಾವುದೇ ಒಂದು ಡೌಟ್ಸ್ ಇರಬಹುದು, ಕಹಿ ನೆನಪುಗಳಿರಬಹುದು, ಅದನ್ನೆಲ್ಲ ಬಿಟ್ಟು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಬಿ ಹ್ಯಾಪಿ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಕೊಡುತ್ತೆ ಮೆಸೇಜಸ್ ನೋಡೋಣ. ಯು ಹ್ಯಾವ್ ಎ ವೆರಿ ಗುಡ್ ಬಿಗಿನಿಂಗ್ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಕರೇಜ್, ಬಿ ಹ್ಯಾಪಿ, ಸಾಲಿಟ್ಯೂಡ್, ಸ್ಟಿಲ್ನೆಸ್, ಬಾಟಮ್ ಆಫ್ ದಿ ಡೆಕ್, ಫ್ರೀಡಮ್. ಇಲ್ಲಿ ನಿಮ್ಮ ಯಾವ್ಯಾವುದೇ ಕೆಲವು ನೆಗೆಟಿವ್ ಥಾಟ್ಸ್ ಇರಬಹುದು, ಸಾಲಿಟ್ಯೂಡ್, ಡಿಪ್ರೆಷನ್ ಇರಬಹುದು, ನಿಮ್ಮ ಯಾವುದೇ ಒಂದು ನೆಗೆಟಿವ್ ಯೋಚನೆಗಳಿರಬಹುದು. ಬಿ ಕರೇಜಿಯಸ್ ಆ ತರ ಹೇಳತ್ತೆ. ಯು ವಿಲ್ ಬಿ ಫ್ರೀ. ಅದೆಲ್ಲದರಿಂದ ನೀವು ಮುಂದೆ ಫ್ರೀ ಆಗ್ತೀರಾ. ನಿಮ್ ಏನೇನ್ ಡೌಟ್ಸ್ ಇದೆ, ಯಾವ್ಯಾವ್ದು ಕಹಿ ನೆನಪುಗಳಿದೆ, ಅದರಿಂದ ನೀವೆಲ್ಲ ಮುಂದೆ ಫ್ರೀ ಆಗಿ ಮುಂದೆ ಒಂದು ಹೊಸ ಬಿಗಿನಿಂಗ್ ಇದೆ. ಲೀಡರ್ಶಿಪ್, ಪ್ಯೂರಿಟಿ ಆ ತರ ಹೇಳ್ತಾ ಇದೆ. ನಿಮ್ ಲೈಫಲ್ಲಿ ಆ ರಿಲೇಶನ್ಶಿಪ್ ಒಂದು ಪ್ಯೂರ್ ಆಗಿರುತ್ತೆ. ನಿಮ್ ಮುಂದೆ ಬರುವಂತ ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಎ ನ್ಯೂ ಸ್ಟಾರ್ಟ್ ಈಸ್ ಆನ್ ಇಟ್ಸ್ ವೇ. ಫರ್ಗೆಟ್ ಅಬೌಟ್ ದಿ ಪಾಸ್ಟ್. ಆ ಥರ ನಿಮ್ಗೆ ಕಾರ್ಡ್ಸ್ ಬಂದಿರೋದ್ರಿಂದ ನಿಮ್ಗೊಂದು ಒಳ್ಳೆ ಬಿಗಿನಿಂಗ್ ಇದೆ, ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಆ ಥರ ಇಲ್ಲಿ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಇದಕ್ಕೆ ಅಫರ್ಮೇಷನ್ ಫಾರ್ ಪಾಸಿಟಿವ್ ಚೇಂಜ್ ನೋಡಿದ್ರಾ. ಬಿ ಪಾಸಿಟಿವ್, ಗ್ರಾಟಿಟ್ಯೂಡ್ ಅಂಡ್ ಥ್ಯಾಂಕ್ಸ್, ಬಿ ಗ್ರೇಟ್ಫುಲ್ ಟು ಗಾಡ್, ಪ್ರಾಸ್ಪೆರಿಟಿ ಅಂಡ್ ಅಬಂಡೆನ್ಸ್, ಬಾಟಮ್ ಆಫ್ ದಿ ಡೆಕ್, ಲರ್ನ್ ಫ್ರಮ್ ಲೈಫ್. ನಿಮ್ಗೆ ಬಾಟಮ್ ಆಫ್ ದಿ ಡೆಕ್ ಲರ್ನ್ ಫ್ರಮ್ ಲೈಫ್ ಬಂದಿರೋದ್ರಿಂದ ಎಲ್ಲರ ಲೈಫಲ್ಲೂ ಕೆಲವು ಕಹಿ ಘಟನೆಗಳು ನಡೆಯುತ್ತೆ. ಆದ್ರೆ ಮುಂದೆ ನಿಮ್ ಲೈಫಲ್ಲಿ ಒಳ್ಳೇದು ಬರುತ್ತೆ. ಆದ್ರಿಂದ ಅಫರ್ಮೇಷನ್ ಫಾರ್ ಪಾಸಿಟಿವ್ ಚೇಂಜ್ ಆ ತರ ಹೇಳ್ತಾ ಇದೆ. ಗ್ರೇಟ್ಫುಲ್, ಗ್ರಾಟಿಟ್ಯೂಡ್ ಅಂಡ್ ಥ್ಯಾಂಕ್ಸ್. ಆದ್ರಿಂದ ನಿಮ್ಮ ಮುಂದೆ ಬರುವ ಕೆಲವು ನಿಮ್ ಲೈಫಲ್ಲಿ ಮುಂದೆ ಕೆಲವು ಸಕ್ಸಸ್ ಇರಬಹುದು, ಪ್ರಾಸ್ಪ್ಯಾರಿಟಿ ಇರಬಹುದು, ಅಬಂಡೆನ್ಸ್ ಇರಬಹುದು. ನಿಮ್ಗೆ ಫಸ್ಟ್ ಕಾರ್ಡ್ ದಿ ಸನ್ ಕಾರ್ಡ್ ಬಂದಿದೆ. ಆದ್ರಿಂದ ನಿಮ್ಮ ಲೈಫಲ್ಲಿ ಬರುವಂತ ನಿಮ್ಮ ಜೀವನ ಸಂಗಾತಿ ನಿಮ್ ಲೈಫಲ್ಲಿ ಒಂದು ಬೆಳಕು, ಒಂದು ಸಕ್ಸಸ್, ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್. ಆದ್ರಿಂದ ಬಿ ಗ್ರೇಟ್ಫುಲ್ ಟು ದಿ ಡಿವೈನ್ ಆ ತರ ಇಲ್ಲಿ ಹೇಳ್ತಾ ಹೋಗುತ್ತೆ ನಿಮ್ಗೆ. ಲರ್ನ್ ಫ್ರಮ್ ಲೈಫ್, ಬಿ ಪಾಸಿಟಿವ್. ಇದಕ್ಕೆ ಇಂಟ್ಯೂಟಿವ್ ಹ್ಯಾಂಡ್ ಮೇಡ್ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಏನ್ ಮೆಸೇಜ್ ಕೊಡುತ್ತೆ ನಿಮ್ಗೆ. ಎ ಪರ್ಸನ್ ಹೂ ಟ್ರೂಲಿ ಲವ್ಸ್ ಯು ವಿಲ್ ನೆವರ್ ಲೆಟ್ ಯು ಗೋ. ಮತ್ತೆ ಯು ಆರ್ ವರ್ತ್ ಎವ್ರಿ ಮೈಲ್ ಬಿಟ್ವೀನ್ ಅಸ್. ಡೋಂಟ್ ಬಿ ಆಂಗ್ರಿ. ಮತ್ತೆ ಲೈಫ್ ಈಸ್ ಅ ಬೂಮರ್ಯಾಂಗ್. ವಾಟ್ ಯು ಗಿವ್ ಯು ವಿಲ್ ಗೆಟ್. ಸಾರಿ ಫಾರ್ ಹರ್ಟಿಂಗ್ ಯು ಆ ಥರ ಬಂದಿದೆ ಇಲ್ಲಿ. ವರಿ ಲೆಸ್, ಸ್ಮೈಲ್ ಮೋರ್, ಬಿ ಯೋರ್ ಸೆಲ್ಫ್, ಬಿ ಗ್ರೇಟ್ಫುಲ್, ಬಿ ಹ್ಯಾಪಿ. ವಾವ್. ಇಲ್ಲಿ ಫರ್ಗೆಟ್ ಅಬೌಟ್ ದಿ ಪಾಸ್ಟ್, ಅ ನ್ಯೂ ಸ್ಟಾರ್ಟ್ ಈಸ್ ಆನ್ ಇಟ್ಸ್ ವೇ.
ಆ ಕಾರ್ಡ್ ನೀವು ತಗೊಂಡಿರೋದ್ರಿಂದ ಇಲ್ಲಿ ನಿಮ್ಗೆ ಏನೇನ್ ಮೆಸೇಜ್ಗಳು ಬರ್ತಾ ಇದೆ ಅಂದ್ರೆ ನಿಮ್ ಲೈಫ್ ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ಹಿಂದಿನ ದಿನಗಳನ್ನ ನೆನೆಸ್ಕೊಂಡು ಕೊರಗೋದಾಗ್ಲಿ ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ ಬಿಟ್ಟು ಮುಂದಿನ ಒಂದು ಚೇಂಜ್ಗೋಸ್ಕರ ನೀವು ವೇಟ್ ಮಾಡಿ ಅನ್ನೋದನ್ನ ಹೇಳ್ತಾ ಇದೆ. ಎ ಪರ್ಸನ್ ಹೂ ಟ್ರೂಲಿ ಲವ್ಸ್ ಯು ವಿಲ್ ನೆವರ್ ಲೆಟ್ ಯು ಗೋ. ಆದ್ರಿಂದ ಬಿ ಹ್ಯಾಪಿ. ಕಳೆದ ಕಹಿ ನೆನಪುಗಳನ್ನೆಲ್ಲ ಮರೆತು ನೀವು ಮುಂದಿನ ಒಂದು ಪಾಸಿಟಿವ್ ಚೇಂಜ್ಗೋಸ್ಕರ ವೇಟ್ ಮಾಡಿಕೊಂಡು ಬಿ ಹ್ಯಾಪಿ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಇಲ್ಲೊಂದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇರಬಹುದು, ಒಂದು ಸ್ಟ್ರಾಂಗ್ ಆಗಿ ಸೋಲ್ಮೇಟ್ ಕನೆಕ್ಷನ್ ಇದೆ ಇಲ್ಲಿ. ಆತರ ಇಲ್ಲಿ ಹೇಳ್ತಾ ಇದೆ. ಲೈಫ್ ಈಸ್ ಎ ಬೂಮರ್ಯಾಂಗ್, ವಾಟ್ ಯು ಗಿವ್ ಯು ವಿಲ್ ಗೆಟ್. ಆದ್ರಿಂದ ಇಫ್ ಯು ಆರ್ ಹ್ಯಾಪಿ, ನಿಮಗೆ ಮುಂದೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇರುತ್ತೆ, ಸಕ್ಸಸ್ ಇರುತ್ತೆ, ಪ್ರಾಸ್ಪರಿಟಿನೂ ಇರುತ್ತೆ. ಆ ಥರ ಇಲ್ಲಿ ಹೇಳ್ತಾ ಇದೆ ಕಾರ್ಡ್ಗಳು. ಸೊ ಬಿ ಗ್ರೇಟ್ಫುಲ್, ಬಿ ಹ್ಯಾಪಿ ಆ ಥರ ಹೇಳ್ತಾ ನಿಮ್ ಲೈಫ್ ಹೀಗೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ ಸಿ, ನೀವು ಈ ಗ್ರೀನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಹೋಪ್ ಫಾರ್ ದಿ ಬೆಸ್ಟ್ ಟು ಹ್ಯಾಪನ್ ಆ ಥರ ಹೇಳ್ತಾ ಇದೆ. ನಿಮ್ಗೆ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಸೋಲ್ಮೇಟ್, ಕಾರ್ಮಿಕ್ ಆರ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆಯಾ ನೋಡೋಣ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್. ಕಿಂಗ್ ಆಫ್ ಕಪ್ಸ್, ಇದು ನಿಮ್ ಪರ್ಸನ್ ಎನರ್ಜಿ ಆಗಿರುತ್ತೆ. 9 ಆಫ್ ಸಾರ್ಡ್ಸ್, ಇಲ್ಲಿ ಜಸ್ಟಿಸ್ ಕಾರ್ಡ್. ಬಾಟಮ್ ಆಫ್ ದಿ ಡೆಕ್ 3 ಆಫ್ ವ್ಯಾಂಡ್ಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ, ಇದು ನಿಮ್ ಪರ್ಸನ್ ಎನರ್ಜಿ ಆಗಿರುತ್ತೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್, ಇಲ್ಲಿ ಅವರು ಈ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಇಮೋಷನ್ಸ್ ಇಟ್ಕೊಂಡಿದ್ದಾರೆ, ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಆ ಥರನೂ ಕಾಣ್ತಾ ಇದೆ. ಈ ರಿಲೇಶನ್ಶಿಪ್ ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಆ ಥರನೂ ಅನ್ಕೋತಾರೆ. ಒಂದು ಪೊಸೆಸಿವ್ನೆಸ್ ಇದೆ ಆ ಥರ ಹೇಳ್ತಾ ಇದೆ ಈ ರಿಲೇಶನ್ಶಿಪ್ ಬಗ್ಗೆ. ಇಲ್ಲಿ ಏನ್ ತೋರಿಸುತ್ತೆ ನಿಮ್ ಪರ್ಸನ್ ಎನರ್ಜಿ ಆ ಥರ ನೋಡಿದಾಗ, ಕೆಲವು ಹಿಂದಿನ ಕಹಿ ನೆನಪುಗಳಿರಬಹುದು, ಒಂದು ಡೈವೋರ್ಸ್ಡ್ ಪರ್ಸನ್ ಆಗಿರಬಹುದು, ಲೀಗಲ್ ಇಶ್ಯೂಸ್ ಇರಬಹುದು ಅವರ ಹಿಂದಿನ ರಿಲೇಶನ್ಶಿಪ್ ನಲ್ಲಿ. ಅದರಿಂದ ಮನಸ್ಸಿಗೆ ಅದರಿಂದ ತುಂಬಾ ಬೇಜಾರು ಆಗಿರುತ್ತೆ ಅವ್ರಿಗೆ. ಇಲ್ಲಿ ಈ ಒಂದು ಹೊಸ ರಿಲೇಶನ್ಶಿಪ್ ಅವರು ತುಂಬಾ ಖುಷಿಯಾಗಿದ್ದಾರೆ, ಬ್ಯಾಲೆನ್ಸ್ಡ್ ಆಗಿದ್ದಾರೆ ಆ ಥರನೂ ಕಾಣ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ಏನಿದೆ ನೋಡೋಣ. ನಿಮ್ಮ ಎನರ್ಜಿ ನೋಡಿದಾಗ ಇಲ್ಲಿ ಏನ್ ಬರುತ್ತೆ ಕಾರ್ಡ್ಸ್. ಕಿಂಗ್ ಆಫ್ ಪ್ಯಾಂಟಕಲ್ಸ್, ಏಸ್ ಆಫ್ ಪ್ಯಾಂಟಕಲ್ಸ್, 10 of wands, bottom of the deck, 9 of pentacles. ಇಲ್ಲಿ ಎಲ್ಲ ಅರ್ತ್ ಎನರ್ಜಿ ತೋರಿಸ್ತಾ ಇದೆ. ಇಲ್ಲಿ ನೀವು ಒಂದು ಒಳ್ಳೆ ಜಾಬ್ ಅಲ್ಲಿ ಇರಬಹುದು, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದು ಹೇಳ್ತಾ ಇದೆ. ಮತ್ತೊಂದು ಹಾರ್ಡ್ ವರ್ಕ್ ಪರ್ಸನ್ ಆಗಿದ್ದೀರಾ. ನೀವು ಯಾವುದೇ ಸಮಸ್ಯೆಗಳನ್ನ ಮನಸ್ಸಿಗೆ ಹಚ್ಕೊಳ್ಳಲ್ಲ, ಏನ್ ಬಂದ್ರೂ ನಾನು ನಿಭಾಯಿಸ್ತೀನಿ ಅನ್ನುವಂಥ ವ್ಯಕ್ತಿತ್ವ ನಿಮ್ದು. ಇಲ್ಲಿ ನೀವೊಂದು ಸ್ಟೈಲಿಶ್ ಪರ್ಸನ್ ಆಗಿರಬಹುದು, ಯಂಗ್ ಪರ್ಸನ್ ಆಗಿರಬಹುದು ಅನ್ನೋದನ್ನ ತೋರಿಸ್ತಾ ಇದೆ ಇಲ್ಲಿ. ಆದ್ರಿಂದ ಮುಂದೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿ ನಡೀತಾ ಹೋಗುತ್ತೆ. ಇಲ್ಲೊಂದು ಕಾಮಿಕ್ ಕನೆಕ್ಷನ್ ತೋರಿಸ್ತಾ ಇದೆ ಇಲ್ಲಿ. ಮುಂದೆ ಜೀವನದಲ್ಲಿ ಒಂದು ಪ್ರಾಸ್ಪ್ಯಾರಿಟಿ ಇದೆ, ಅಬಂಡೆನ್ಸ್ ಇದೆ. ಯಾವುದೇ ಸಮಸ್ಯೆಗಳು ಬಂದ್ರೂ ಇಲ್ಲಿ 10 ಆಫ್ ವ್ಯಾಂಡ್ಸ್ ಒಂದು ಕಂಪ್ಲೀಷನ್ ತೋರಿಸ್ತಾ ಇದೆ. ಆದ್ರಿಂದ ಈ ರಿಲೇಶನ್ಶಿಪ್ ನ ನೀವು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಾ. ಒಂದು ಕಾಮಿಕ್ ಕನೆಕ್ಷನ್ ಇದೆ ಇಲ್ಲಿ ಆ ತರ ತೋರಿಸ್ತಾ ಇದೆ.
ಬ್ಯಾಲೆನ್ಸ್ಡ್ ಆಗಿ ನಡೀತಾ ಹೋಗುತ್ತೆ ಈ ರಿಲೇಶನ್ಶಿಪ್. ಇದಕ್ಕೊಂದು ಗೈಡೆನ್ಸ್ ಆಗಲಿ, ಔಟ್ಕಮ್ ಅಥವಾ ಒಂದು ಬ್ಲೆಸ್ಸಿಂಗ್ಸ್ ನೋಡೋಣ. ವಾವ್, ಹ್ಯಾಪಿ ಫ್ಯಾಮಿಲಿ ತೋರಿಸ್ತಾ ಇದೆ. 4 ಆಫ್ ಕಪ್ಸ್, ಇಲ್ಲಿ 4 ಆಫ್ ಸಾರ್ಟ್ಸ್, ಬಾಟಮ್ ಆಫ್ ದಿ ಡೆಕ್ 6 ಆಫ್ ಕಪ್ಸ್. ಇಲ್ಲೊಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅನ್ನು ತೋರಿಸ್ತಾ ಇದೆ. ನಿಮ್ಮ ಗೈಡೆನ್ಸ್ ಏನಿದೆ, ಬ್ಲೆಸ್ಸಿಂಗ್ಸ್ ಏನಿದೆ ಆ ತರ ನೋಡಿದಾಗ ಇಲ್ಲಿ ಮುಂದೆ ಒಂದು ಹ್ಯಾಪಿ ಫ್ಯಾಮಿಲಿ ಕಾರ್ಡ್ ಬಂದಿದೆ. ನಿಮ್ಗೆ 10 2 ಬಂದಿರೋದ್ರಿಂದ ನಿಮ್ಮ ಯಾವುದೇ ಒಂದು ಕಹಿ ನೆನಪುಗಳು, ಒಂದು ಬ್ಯಾಡ್ ಎನರ್ಜಿ ಇರಬಹುದು, ಅದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೊಂದು ಎಂಡಿಂಗ್ ಇದೆ ಅನ್ನೋದು ಹೇಳ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ನಲ್ಲಿ ಪೊಸೆಸಿವ್ನೆಸ್ ತೋರಿಸ್ತಾ ಇರೋದ್ರಿಂದ ಇದೊಂದು ಬ್ಯಾಲೆನ್ಸ್ಡ್ ಆಗಿ ನಡೆಯುತ್ತೆ. ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ, ಸಕ್ಸಸ್ ಇದೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ಇಲ್ಲಿ ನಿಮ್ ಲೈಫ್ ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ಹೋಪ್ ಫಾರ್ ದಿ ಬೆಸ್ಟ್ ಆ ತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜಸ್ ಕೊಡುತ್ತೆ ನೋಡೋಣ. ಲವ್, ಗೇಟ್ ವೇ ಮತ್ತೆ ಎಂಬ್ರೇಸಿಂಗ್, ಪ್ಲೇಷರ್. ಈ ರಿಲೇಶನ್ಶಿಪ್ ನಲ್ಲಿ ಒಂದು ಪ್ರೀತಿ ಇದೆ, ಗೇಟ್ ವೇ, ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ, ಒಂದು ಪ್ಯಾಷನ್ ಇದೆ ಈ ರಿಲೇಶನ್ಶಿಪ್ ನಲ್ಲಿ. ಆ ತರ ಕಾರ್ಡ್ಸ್ ನಿಮ್ಗೆ ಬರ್ತಾ ಇದೆ. ಇದಕ್ಕೆ ಮುಂದೆ ಇನ್ನೂ ಕಾರ್ಡ್ಸ್ ನೋಡೋಣ ಏನ್ ಹೇಳುತ್ತೆ, ಏನ್ ಮೆಸೇಜಸ್ ಕೊಡುತ್ತೆ. ಇಲ್ಲಿ ಮೆಡಿಟೇಷನ್ ಟು ಡಿಗ್ ಡೀಪ್ ಆ ತರ ಹೇಳ್ತಾ ಇದೆ. ಅಫರ್ಮೇಷನ್ ಫಾರ್ ಅಕ್ಸೆಪ್ಟೆನ್ಸ್, ಗ್ರೌಂಡ್ ಅಂಡ್ ಸೆಂಟರ್, ಮೇಕ್ ಅ ಮೂವ್. ಇಲ್ಲಿ ಕೆಲವು ಸರಿ ನೀವು ಹೀಲ್ ಮಾಡ್ಕೋಬೇಕು ಅನ್ನೋದು ಹೇಳುತ್ತೆ. ಮೆಡಿಟೇಷನ್ ಟು ಡಿಗ್ ಡೀಪ್, ಇಲ್ಲಿ 4 ಆಫ್ ಸಾರ್ಟ್ಸ್ ಅದೇ ಹೇಳ್ತಾ ಇದೆ ನಿಮ್ಗೆ. ಆದ್ರಿಂದ ನಿಮ್ಮನ್ನ ನೀವು ಇಲ್ಲಿ ಸ್ವಲ್ಪ ಹೀಲ್ ಮಾಡ್ಕೋಬೇಕಾಗುತ್ತೆ. ಕೆಲವು ಯಾವುದೇ ನೆಗೆಟಿವಿಟಿಗಳಿಂದ ಒಂದು ಮೆಡಿಟೇಷನ್ ಮಾಡೋದಾಗ್ಲಿ, ಒಂದು ಪ್ರೇಯರ್ ಆಗ್ಲಿ ಆ ತರ ಇಲ್ಲಿ ಹೇಳ್ತಾ ಇದೆ. ಅಫರ್ಮೇಷನ್ ಫಾರ್ ಅಕ್ಸೆಪ್ಟೆನ್ಸ್, ಗ್ರೌಂಡ್ ಅಂಡ್ ಸೆಂಟರ್, ಬಿಲೀವ್ ಇನ್ ಯೋರ್ ಸೆಲ್ಫ್ ಆ ತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಮೇಕ್ ಅ ಮೂವ್. ಮತ್ತೆ ಕೆಲವು ಇಂಟ್ಯೂಟಿವ್ ಕಾರ್ಡ್ಸ್ ನೋಡೋಣ ನಿಮ್ಗೆ ಏನ್ ಹೇಳತ್ತೆ ಅಂತ. ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ. ಎ ನ್ಯೂ ಪರ್ಸನ್ ಈಸ್ ಕಮಿಂಗ್ ಇನ್ ಟು ಯೋರ್ ಲೈಫ್. ಇಟ್ ಈಸ್ ಅ ಗುಡ್ ಟೈಮ್ ಟು ಸ್ಟಾರ್ಟ್ ಅ ನ್ಯೂ ಪ್ರಾಜೆಕ್ಟ್. ಮತ್ತೆ ಸ್ಪೀಕ್ ಟು ದಿ ಗಾಡೆಸ್, ಆಸ್ಕ್ ಹರ್ ಬ್ಲೆಸ್ಸಿಂಗ್ಸ್. Above the clouds, the sun is always shining. ಆ ತರ ಹೇಳ್ತಾ ಇದೆ. When love is real, it finds a way. Be bold and follow your heart and your emotions. ಆದ್ರಿಂದ ಇಲ್ಲಿ ಬಾಟಮ್ ಆಫ್ ದಿ ಡೆಕ್, ನೋ ಆರ್ಗ್ಯುಮೆಂಟ್ಸ್ ಪ್ಲೀಸ್, ಸ್ಮೈಲ್ ಆ ತರ ಫೈನಲ್ ಬಂದಿದೆ. ಇಲ್ಲಿ ಹೋಪ್ ಫಾರ್ ದಿ ಬೆಸ್ಟ್ ಟು ಹ್ಯಾಪನ್. ಇಲ್ಲೊಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರಬಹುದು. ನಿಮ್ಮ ಯಾವುದೇ ನೆಗೆಟಿವಿಟಿಗಳನ್ನ ಬಿಟ್ಟು ಹೋಪ್ ಫಾರ್ ದಿ ಬೆಸ್ಟ್ ಟು ಹ್ಯಾಪನ್. ಅ ನ್ಯೂ ಪರ್ಸನ್ ಈಸ್ ಕಮಿಂಗ್ ಇನ್ ಯೋರ್ ಲೈಫ್. ಇಟ್ ಈಸ್ ಅ ಗುಡ್ ಟೈಮ್ ಟು ಸ್ಟಾರ್ಟ್ ಅ ನ್ಯೂ ಪ್ರಾಜೆಕ್ಟ್. ಇಲ್ಲಿ ನಾನು ಹೇಳಿದೆ, ಸ್ಪೀಕ್ ಟು ದಿ ಗಾಡೆಸ್, ಆಸ್ಕ್ ಹರ್ ಬ್ಲೆಸ್ಸಿಂಗ್ಸ್. ಕೆಲವು ಹೀಲಿಂಗ್ಗಳು ಮಾಡ್ಕೋಬೇಕಾಗುತ್ತೆ, ಪ್ರೇಯರ್ಸ್ ಮಾಡ್ಕೋಬೇಕಾಗುತ್ತೆ ನೀವು. ಅಬೌವ್ ದಿ ಕ್ಲೌಡ್ಸ್, ದಿ ಸನ್ ಈಸ್ ಆಲ್ವೇಸ್ ಶೈನಿಂಗ್. ಕೆಲವು ಸರಿ ಯಾವುದೇ ಒಂದು ನೆಗೆಟಿವಿಟಿ ಇರಬಹುದು, ಕಹಿ ನೆನಪುಗಳಿರಬಹುದು, ಕಹಿ ಘಟನೆಗಳಿರಬಹುದು. ಅದು ಹೀಗೆ ಇರಲ್ಲ. ಮುಂದೆ ನಿಮ್ಮ ಲೈಫಲ್ಲಿ
ಒಳ್ಳೆ ಬೆಳಕು ಬರುತ್ತೆ, ಒಳ್ಳೆ ಅಬಂಡೆನ್ಸ್ ಇರುತ್ತೆ, ಸಕ್ಸಸ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ ಕಾರ್ಡ್ಸ್. ವೆನ್ ಲವ್ ಇಸ್ ರಿಯಲ್ ಇಟ್ ಫೈಂಡ್ಸ್ ಎ ವೇ. ಆದ್ರಿಂದ ಬಿ ಬೋಲ್ಡ್ ಅಂಡ್ ಫಾಲೋ ಯುವರ್ ಹಾರ್ಟ್ ಅಂಡ್ ಯುವರ್ ಇಮೋಷನ್ಸ್. ಬಿ ಯುವರ್ ಸೆಲ್ಫ್, ಬಿ ಸ್ಟ್ರಾಂಗ್, ಬಿ ಪಾಸಿಟಿವ್. ಇಲ್ಲೊಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ, ಒಂದು ಕಾಮಿಕ್ ಕನೆಕ್ಷನ್ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಆದ್ರಿಂದ ನಿಮ್ ಲೈಫ್ ಹೀಗೆ ಮುಂದೆ ಚೆನ್ನಾಗಾಗುತ್ತೆ ಅನ್ನೋದು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.